ನೀನ್ ಕೇಳಿದ್ಯಾ? ರಾಮಾಯಣ ಅನ್ನೋ ಮಹಾಕಾವ್ಯ ಹುಟ್ಟೋಕೆ ಒಂದು ಅದ್ಭುತ ಕಾರಣ ಇದೆ. ಹೌದು, ಇದು ಕೇವಲ ಕಥೆಯಲ್ಲ, ಇದು ಧರ್ಮದ ಜೀವಂತ ರೂಪವಾಗಿದ್ದ ರಾಮನ ಬದುಕು. ಒಂದು ದಿನ ತಪಸ್ಸಿನಲ್ಲಿ ಲೀನವಾಗಿದ್ದ ಋಷಿ ವಾಲ್ಮೀಕಿ ಆಶ್ರಮಕ್ಕೆ ನಾರದ ಮುನಿಗಳು ಬರ್ತಾರೆ. ವಾಲ್ಮೀಕಿ ಕೇಳ್ತಾರೆ, ಈ ಭೂಮಿಯಲ್ಲಿ ಯಾರಾದರೂ ಇದ್ದಾರಾ ಅದ್ಭುತ, ಧರ್ಮನಿಷ್ಠ, ಶ್ರೇಷ್ಠ ವ್ಯಕ್ತಿ ಅಂತ? ನಾರದರು ನಗುತ್ತಾ ಹೇಳ್ತಾರೆ, ಋಷಿಗಳೇ, ರಾಮನು ಇದ್ದಾನಲ್ಲ, ಅಯೋಧ್ಯೆಯ ರಾಜಕುಮಾರ, ಅವನೊಬ್ಬನೇ ಧರ್ಮದ ಜೀವಂತ ರೂಪ. ಆ ಮಾತು ವಾಲ್ಮೀಕಿಯ ಮನಸ್ಸಿನಲ್ಲಿ ಆಳವಾಗಿ ನೆಲೆಯೂರುತ್ತದೆ. ಅವರು ನೆನೆಸುತ್ತಾರೆ, ರಾಮನ ಕಥೆ ಹೇಗಿರಬಹುದು, ಅವನ ಬದುಕು ಎಂತಡ್ಡಿರಬಹುದು. ಆದರೆ ಅದೇ ದಿನ ಒಂದು ಘಟನೆ ವಾಲ್ಮೀಕಿಯ ಜೀವನವನ್ನೇ ಬದಲಾಯಿಸುತ್ತೆ. ಅವರು ಕಾಡಿನಲ್ಲಿ ನಡೆದಿದ್ದಾಗ ಒಂದು ಪ್ರೇಮ ಪಕ್ಷಿಗಳ ಜೋಡಿಯನ್ನ ನೋಡ್ತಾರೆ. ಆ ಕ್ಷಣ ಬೇಟೆಗಾರನು ಬಂದು ಒಂದು ಪಕ್ಷಿಯನ್ನ ಬಾಣದಿಂದ ಹೊಡೆದು ಬಿಡ್ತಾರೆ. ಅದರ ಜತೆಯಾದ ಹೆಣ್ಣು ಪಕ್ಷಿ ಕಣ್ಣೀರಲ್ಲಿ ಕೂಗಿ ಅಲೈತಾ ನೋವಿನಿಂದ ಬಡಿದಾಡ್ತಿರುತ್ತೆ. ಅದನ್ನೆಲ್ಲ ನೋಡಿದ ವಾಲ್ಮೀಕಿ ಮನಸ್ಸು ಭಾವದಿಂದ ಕರಗಿಬಿಡುತ್ತದೆ. ಆ ಭಾವನೆ ಅವರ ಬಾಯಿಂದ ಒಂದು ಶ್ಲೋಕವಾಗಿ ಹರಿದು ಬರುತ್ತದೆ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿ ಸಮಃ. ಇದು ಇತಿಹಾಸದ ಮೊದಲ ಕಾವ್ಯ ಶ್ಲೋಕ ಅನ್ನೋದು ಗೊತ್ತಾ ನಿನಗೆ? ಅದೇ ಕ್ಷಣ ಬ್ರಹ್ಮದೇವರು ವಾಲ್ಮೀಕಿಗೆ ವರ ಕೊಡ್ತಾರೆ, ನೀನು ರಾಮನ ಬದುಕನ್ನೆಲ್ಲ ನೋಡಬಲ್ಲೆ, ಅದನ್ನ ಬರೆಯಬಲ್ಲೆ ಅಂತ. ಅವನ ಕಥೆ, ಅವನ ತ್ಯಾಗ, ಅವನ ನಿರ್ಧಾರಗಳು, ಅದು ಕೇವಲ ಕಥೆಯಲ್ಲ, ಅದು ರಾಮನ ತತ್ವ, ಧರ್ಮ ಮತ್ತು ಬದುಕಿನ ಸಾರಾಂಶ. ಅದೇ ರಾಮಾಯಣ. ಇದು ನಮ್ಮ ಪ್ರಯಾಣದ ಆರಂಭ. ಈ ದಿವ್ಯ ರಾಮಾಯಣದ ಕಥೆಗಳನ್ನ AI ತಂತ್ರಜ್ಞಾನದ ಸ್ಪರ್ಶದ ಜೊತೆ ನೋಡಲು ನಮ್ಮ ಡಿವೈನ್ ಬೈಟ್ಸ್ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ರಾಮನ ಜನ್ಮ ಅಯೋಧ್ಯೆಯಲ್ಲಿ ನೋಡೋಣ.